ಈ ದಿನದ ಪಂಚಾಂಗದ ವಿಶೇಷತೆಯಲ್ಲಿ ಪ್ರದೋಷ ವಿಚಾರವನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಹಲವಾರು ವಿಚಾರಗಳನ್ನು ತಿಳಿಸ್ಕೊಟ್ರಿ. ಮುಂದೆ ಸಂದೇಶಗಳತ್ತ ಗಮನ ಹರಿಸೋಣ. ಮೊದಲಿಗೆ ಮಂಜುನಾಥ್ ಅಂತ ಮಂಡ್ಯದಿಂದ, ಇವರ ಜನ್ಮ ದಿನಾಂಕ 1ನೇ ತಾರೀಕು 6ನೇ ತಿಂಗಳು 1973 ಬೆಳಗ್ಗೆ 6 ಗಂಟೆ. ನಿಮ್ಮ ಕಾರ್ಯಕ್ರಮ ಬಹಳ ಉಪಯುಕ್ತವಾಗಿದೆ. ನಮ್ಮ ಆರೋಗ್ಯ ಮುಂದಿನ ದಿನಗಳು ಹೇಗಿದೆ ಅನ್ನೋದನ್ನ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಮಂಜುನಾಥ್ ಅವರ ಪ್ರಶ್ನೆ ಆರೋಗ್ಯದ ವಿಚಾರವಾಗಿ ತಿಳಿಸಬೇಕಾಗಿದೆ. ಕಾರ್ಯಕ್ರಮ ನೋಡ್ತಾ ಇದ್ದಾರೆ. ಬಹಳ ಸಂತೋಷ ಆಗಿದೆ. ಸಂತೋಷ. ನೋಡಿ, ನಿಮ್ಮ ಜಾತಕವನ್ನು ಪರಿಶೀಲಿಸೋಣ. ಕಾರ್ಯಕ್ರಮ ನಿಮಗೆ ಸಂತೋಷ ಆಗ್ತಾ ಇದೆ ಅಂತಂದರೆ ತನ್ಮೂಲಕ ನನಗೂ ಸಂತೋಷ ಆಗ್ತಾ ಇರುತ್ತೆ. ಇರಲಿ, ಅಂತೂ ನಿಮ್ಮ ಮನಸ್ಸಿಗೆ ಸಮಾಧಾನ ಸಿಗೋದು ಮುಖ್ಯ, ನಿಮ್ಮ ಆರೋಗ್ಯಕ್ಕೆ ಉತ್ತರ ಸಿಗೋದು ಮುಖ್ಯ. ನೋಡೋಣ. ನೋಡಿ, ತಮ್ಮದು ವೃಷಭ ಲಗ್ನ. ಲಗ್ನದಲ್ಲಿ ಶನಿ, ರವಿ, ಚಂದ್ರರೆಲ್ಲ ಕೂಡಿದ್ದಾರೆ. ಸ್ವಲ್ಪ ತೊಡಕಿನ ಲಕ್ಷಣ ಇದು. ಈಗ ಪ್ರಸ್ತುತ ನಿಮಗೆ ಶನಿ ದಶೆಯೇ ನಡೀತಾ ಇದೆ. ಶನಿ ದಶೆಯಲ್ಲಿ ಈಗ ಬುಧನ ಒಂದು ಕಾಲ ನಡೀತಾ ಇದೆ. ಬುಧ ನಿಮ್ಮ ಜಾತಕದಲ್ಲಿ ದ್ವಿತೀಯದಲ್ಲಿ ಇದ್ದಾನೆ. ಶನಿಶ್ಚರ ದಶೆ ಇದೆಯಲ್ಲ, ಅದು ನಿಮಗೆ ಸ್ವಲ್ಪ ಕಿರಿಕಿರಿ ಮಾಡುತ್ತೆ. ಮಿತ್ರಕ್ಷೇತ್ರ ಗಾಬರಿ ಬೇಡ. ಆದರೆ ಅಲ್ಲಿ ರವಿಯೂ ಇದ್ದಾನೆ, ಚಂದ್ರನೂ ಇದ್ದಾನೆ. ಇಬ್ಬರೂ ಶತ್ರುಗಳೇ ಅಲ್ಲಿ ಸೇರಿದ್ದಾರೆ. ಶತ್ರುಗಳ ಜೊತೆಗೊಬ್ಬ ಶತ್ರು ಇದ್ದಾನೆ. ಒಂದು ಸಾಧ್ಯವಾದರೆ ಶನಿಶ್ಚರ ಶಾಂತಿ ಮಾಡಿಸಿ, ಅದು ತುಂಬ ಸಹಾಯವಾಗುತ್ತೆ, ಆರೋಗ್ಯಪ್ರದ ಉಂಟಾಗುತ್ತೆ. ಅಥವಾ ಇಲ್ಲ ಸ್ವಲ್ಪ ಕಷ್ಟ ಇದೆ ಅಂತಂದರೆ ಪ್ರತಿ ಶನಿವಾರ ಶನಿಶ್ಚರ ಮಂದಿರಕ್ಕೆ ಹೋಗಿ ರುದ್ರಾಭಿಷೇಕ ಮಾಡಿಸಿ, ತೀರ್ಥ ಸೇವನೆ ಮಾಡಿ, ಅದು ತುಂಬ ಆರೋಗ್ಯವನ್ನು ಕಾಪಾಡಿಕೊಡುತ್ತೆ. ಶನಿಶ್ಚರ ಕವಚ ಹೇಳ್ಕೊಳ್ಳಿ ಪ್ರತಿ ದಿವಸ, ಇದು ಸಾಕನ್ಸುತ್ತೆ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ. ರಾಜು ಅಂತ ಬೆಂಗಳೂರಿಂದ, ಇವರ ಜನ್ಮ ದಿನಾಂಕ 22ನೇ ತಾರೀಕು 5ನೇ ತಿಂಗಳು 2006 ಬೆಳಗಿನ ಜಾವ 4:30. ಶಿಕ್ಷಣದಲ್ಲಿ ಆಸಕ್ತಿ ಕಡಿಮೆ, ಇದಕ್ಕೆ ಪರಿಹಾರ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ರಾಜು ಅವರ ಪ್ರಶ್ನೆ, ಶಿಕ್ಷಣದಲ್ಲಿ ಆಸಕ್ತಿ ಕಡಿಮೆ ಆಗಿದೆ, ಏನು ಮಾಡಬೇಕು ಅಂತ ಅಲ್ವಾ? ಜಾತಕ ನೋಡೋಣ. ನೋಡಿ, ಇದು ಮೇಷಲಗ್ನ. ಲಗ್ನದಿಂದ ಪಂಚಮ ಸ್ಥಾನದ ಅಧಿಪತಿ ರವಿ ನಿಮ್ಮ ಜಾತಕದಲ್ಲಿ ದ್ವಿತೀಯದಲ್ಲಿ. ರವಿ ಬುಧ ಆದಿತ್ಯ ಯೋಗ, ಅಂದರೆ ಬುಧಾದಿತ್ಯ ಯೋಗ ಅಂತ ಕರೀತಾರೆ. ಅದು ತುಂಬ ಒಳ್ಳೆಯದು. ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ಶನಿ ದಶೆಯಲ್ಲಿ ಈಗ ಚಂದ್ರನ ಒಂದು ಕಾಲ ನಡೀತಾ ಇದೆ. ಪರಸ್ಪರ ಶತ್ರುಗಳ ದಶಾ ಕಾಲ ನಡೀತಾ ಇದೆ. ಚಂದ್ರ ಸ್ವಲ್ಪ ವೀಕ್ ಆಗಿದ್ದಾನೆ. ಕೃಷ್ಣ ಪಕ್ಷ ದಶಮಿ ಅಂದರೆ ಸ್ವಲ್ಪ ಕ್ಷೀಣವಾಗ್ತಾ ಇರುತ್ತೆ ಅಂತ ಅರ್ಥ. ಹೀಗಾಗಿ ಈಗ ಆಸಕ್ತಿಹೀನವಾಗಿದ್ದರೆ ಆಸಕ್ತಿಯನ್ನು ನಾವು ತುಂಬಿಕೊಳ್ಬೇಕು. ಹೇಗೆ ಅಂತಂದರೆ, ಶಿಕ್ಷಣ, ನಾವೇನು ಎಜುಕೇಷನ್ ತೊಗೊಳ್ತಾ ಇದ್ದೀವಿ ಅದು ನಮ್ಮ ಜೀವನಕ್ಕೆ ಬಲವಾದ ಆಧಾರ. ನೀವೀಗ ಅಧ್ಯಯನ ಮಾಡದೇ ಇದ್ದರೆ ಮುಂದಿನ 40-50 ವರ್ಷಗಳ ಕಾಲ ತುಂಬ ಶ್ರಮ ತಗೊಳ್ಬೇಕು. ಹೀಗಾಗಿ ಈ ಕಾಲವನ್ನು ನಾವು ವ್ಯರ್ಥ ಮಾಡಿದ್ರೆ ಮುಂದಿನ 30 ವರ್ಷ ವ್ಯರ್ಥ ಆಗುತ್ತೆ ಅನ್ನೋದರ ಅರಿವು ನಿಮಗಾಗಬೇಕು. ಕಷ್ಟಪಡ್ತೀರ ಎಲ್ಲದಕ್ಕೆ. ಒಂದು ಮದುವೆಯಿಂದ ಹಿಡಿದು ಹುಡುಗಿ ಅಥವಾ ಹುಡುಗನ ಹುಡುಕೋದು ಎಷ್ಟು ಕಷ್ಟ ಅಂದರೆ, ನೀವು ಏನು ಲಕ್ಷ ಓದಿರಿ, ಏನು ಸಂಪಾದನೆ ಮಾಡಿ, ಕಷ್ಟ ಆಗುತ್ತೆ. ಹೀಗಾಗಿ ವಿದ್ಯಾಭ್ಯಾಸ ಇಲ್ಲ ಅಂದರೆ ಪ್ರತಿ ಹಂತದಲ್ಲೂ ನಿಮಗೆ ಮರ್ಯಾದೆ ಇರಲ್ಲ, ವಿದ್ಯೆ ಇರಲ್ಲ, ಮುಖ್ಯವಾಗಿ ಮಾನ್ಯತೆ ಸಿಗೋದಿಲ್ಲ ಸಮಾಜದ ನಡುವೆ. ಎಲ್ಲ ಕಡೆಯಲ್ಲೂ ನೀವು ಫೇಲ್ ಆಗಿಬಿಡ್ತೀರ. ಈ ಒಂದು ಸ್ಪಷ್ಟತೆ ನಿಮ್ಮ ಮನಸ್ಸಿಗೆ ತಗೊಳ್ಳಿ. ಅವಾಗ ಏನಾಗುತ್ತಪ್ಪ ಅಂದರೆ, ಇಲ್ಲ ನಾನು ಸಮಾಜದಲ್ಲಿ ಹೀಗೆ ಉನ್ನತವಾಗಬೇಕು ಅಂತಕ್ಕಂಥ ಒಂದು ಆಸೆ ಇಲ್ಲದೇ ಇದ್ದರೆ ಜೀವನ ಮಾಡೋದು ಹೇಗೆ? ಹೀಗಾಗಿ ಉತ್ತಮವಾದನ್ನು ಚಿಂತನೆ ಮಾಡಬೇಕು. ಇರಲಿ, ಇದನ್ನು ನಾನು ಏನೋ ಬೇರೆ ಉಪದೇಶ ಅಂತಲ್ಲ, ಪರಿಹಾರ ಇದಕ್ಕೆ ನೋಡಿ, ಪರಿಹಾರ ಈಶ್ವರ ಸನ್ನಿಧಾನದಲ್ಲಿ ಪ್ರತಿ ಭಾನುವಾರ ಅಭಿಷೇಕ ಮಾಡಿಸಿ, ಜೇನಿನಿಂದ ಅಭಿಷೇಕ ಮಾಡಿಸಿ, ಸ್ವಲ್ಪ ಪ್ರಸಾದ ತಗೊಳ್ಳಿ, ಅದು ತುಂಬ ಸಹಾಯವಾಗುತ್ತೆ. ಆಂಜನೇಯನ ಪ್ರಾರ್ಥನೆ ತಪ್ಪದೇ ಮಾಡಿ, ಅದು ಸಹಾಯವಾಗುತ್ತೆ. ಎರಡೂ ಕಡೆ ರುದ್ರಾಭಿಷೇಕ ಮಾಡಿಸಿ ತೀರ್ಥ ಸೇವನೆ ಮಾಡಿ ಪ್ರತಿ ಶನಿವಾರ ಆಂಜನೇಯನಿಗೆ, ಭಾನುವಾರ ಈಶ್ವರನಿಗೆ. ಇದು ನಿಮ್ಮ ಮನಸ್ಸಿನಲ್ಲಿ ಬೇರೆ ಇದ್ದ ಆಲೋಚನೆ, ಏನು ನಿಮಗೆ ಆಸಕ್ತಿ ಇಲ್ಲ ಅಂತಿದ್ದೀರೋ ಆಸಕ್ತಿ ಉಂಟಾಗೋ ಹಾಗೆ ಮಾಡುತ್ತೆ. ಶ್ರದ್ಧೆಯಿಂದ ಮಾಡಿ, ಪರೀಕ್ಷೆ ಮಾಡಿ ನೋಡಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ. ರಾಹುಲ್ ಅಂತ ಮಂಡ್ಯದಿಂದ, ಇವರ ಜನ್ಮ ದಿನಾಂಕ 15ನೇ ತಾರೀಕು 1ನೇ ತಿಂಗಳು 2009 ಬೆಳಗ್ಗೆ 11 ಗಂಟೆ. ಶಿಕ್ಷಣದ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ರಾಹುಲ್ ಅವರ ಪ್ರಶ್ನೆ ಶಿಕ್ಷಣಕ್ಕೆ ಸಂಬಂಧಿಸಿದ ಹಾಗೆ ಹೇಗಿದೆ ವಿದ್ಯಾಭ್ಯಾಸ ಅಂತಲ್ಲ. ಜಾತಕ ನೋಡೋಣ. ನೋಡಿ, ಇದು ಮೀನ ಲಗ್ನ. ಲಗ್ನದಿಂದ ನಿಮ್ಮ ಜಾತಕದಲ್ಲಿ ಪಂಚಮ ಸ್ಥಾನದಲ್ಲಿ ಕೇತುವಿದ್ದಾನೆ. ಪಂಚಮಾಧಿಪತಿ ಚಂದ್ರ ಷಷ್ಠದಲ್ಲಿದ್ದಾನೆ ಶನಿ ಜೊತೆಗೆ. ಇದು ಸ್ವಲ್ಪ ತೊಡಕಿನ ಲಕ್ಷಣ. ಇದಕ್ಕೇನಪ್ಪ ಪರಿಹಾರ ಅಂತಲೇ ನೋಡಿ, ಗಣಪತಿ ಸನ್ನಿಧಾನದಲ್ಲಿ ಸ್ವಲ್ಪ ಹಾಲು, ಸ್ವಲ್ಪ ಕೆಂಪು ಚಂದನ, ಜೇನು, ಇವು 3 ಮಿಶ್ರಣ ಮಾಡಿಬಿಟ್ಟು ಅಭಿಷೇಕ ಮಾಡಿಸಿ ಪ್ರತಿ ಮಂಗಳವಾರ ಮಾಡಿಸ್ತಾ ಬನ್ನಿ. ನಿಮ್ಮ ವಿದ್ಯಾಭ್ಯಾಸ ಮುಗಿಯುವವರೆಗೆ ಮಾಡಿ.
ಇದು ತುಂಬ ಸಹಾಯವಾಗುತ್ತೆ, ವಿದ್ಯೆಗೆ ಅನುಕೂಲ ಆಗುತ್ತೆ, ಮುಂದೆ ಒಳ್ಳೆಯ ಸ್ಥಾನಕ್ಕೆ ಹೋಗಲಿಕ್ಕೂ ಸಹಾಯ ಆಗುತ್ತೆ. ಇದನ್ನು ತಪ್ಪದೇ ಪ್ರತಿ ಮಂಗಳವಾರ ಮಾಡಿ. ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಶ್ರೀವತ್ಸ ಅಂತ ಪುತ್ತೂರಿನಿಂದ. ಇವರ ಜನ್ಮ ದಿನಾಂಕ 28ನೇ ತಾರೀಕು 7ನೇ ತಿಂಗಳು 1999 ಮಧ್ಯಾಹ್ನ 3:31. ಕೆಲಸದ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಶ್ರೀವತ್ಸ ಅವರ ಪ್ರಶ್ನೆ ಕೆಲಸದ ಬಗ್ಗೆ ಕೇಳಿದ್ದಾರೆ. ಜಾತಕ ನೋಡೋಣ. ನೋಡಿ, ತಮ್ಮದು ವೃಶ್ಚಿಕ ಲಗ್ನ. ಲಗ್ನದಿಂದ ಕರ್ಮಾಧಿಪತಿಯಾಗಿರ್ತಕ್ಕಂಥ ರವಿ ಭಾಗ್ಯದಲ್ಲಿದ್ದಾನೆ, ರಾಹು ಬುಧರ ಜೊತೆಗೆ ಕರ್ಮಸ್ಥಾನದಲ್ಲಿ ಶುಕ್ರ ಇರತಕ್ಕಂಥದ್ದು, ವ್ಯಯಾಧಿಪತಿ ಸೇರಿದ್ದಾನೆ. ಇದು ಸ್ವಲ್ಪ ಬಾಧಕವಾಗುತ್ತೆ. ನೋಡಿ, ನೀವು ಹತ್ತಿರದಲ್ಲಿ ಯಾವುದಾದ್ರು ಈಶ್ವರ ಸನ್ನಿಧಾನ ಇದ್ದರೆ ಅಲ್ಲಿಗೆ ಪ್ರತಿ ಭಾನುವಾರ ಸ್ವಲ್ಪ ಅವರೇ ಧಾನ್ಯ ದಾನ ಮಾಡಿ. ಪ್ರತಿ ಶುಕ್ರವಾರ ಅಥವಾ ಪ್ರತಿ ಭಾನುವಾರ ಮಾಡ್ತಾ ಬನ್ನಿ. ಅದು ತುಂಬ ಸಹಾಯವಾಗುತ್ತೆ. ನೀವು ನಿರಂತರವಾಗಿ ಮಾಡಿ. ಕೆಲಸದಲ್ಲಿರ್ತಕ್ಕಂಥ ತೊಡಕು ನಿವಾರಣೆಗೆ ಅವರೇ ಧಾನ್ಯ ತುಂಬ ಸಹಾಯಕ. ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಸಂದೇಶಗಳಿಗೆ ಉತ್ತರ ಪರಿಹಾರವನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಮುಂದೆ 12 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡಿ. ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.